ಸ್ನೇಹಿತರೆ ನಮಸ್ಕಾರ, ನಾನು ಹನುಮಂತು. ವೆಲ್ಕಮ್ ಟು ಮಾಡಿ ನೋಡಿ ಕುಕಿಂಗ್ ಚಾನಲ್. ಪ್ರೀತಿಯ ಮಿತ್ರರೇ, ಇವತ್ತು ಒಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಬೊಂಬಾಟಾಗಿರ್ತಕ್ಕಂತಹ ದಾಲ್ ಫ್ರೈನ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ ಬನ್ನಿ, ತಡ ಮಾಡೋದು ಬೇಡ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ ಯಾವ್ಯಾವು ಅಂತ ನೋಡೋಣ. ಒಂದು 2 ಮೀಡಿಯಂ ಸೈಜ್ ಈರುಳ್ಳಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆಯೇ 2 ಮೀಡಿಯಂ ಸೈಜು ಟೊಮೊಟೊ, ನೆಕ್ಸ್ಟ್ ಖಾರದ ಪುಡಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಆಗುವಷ್ಟು, ಹಾಗೆ ಗರಂ ಮಸಾಲ 1-2 ಟೇಬಲ್ ಸ್ಪೂನ್, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಜೀರಿಗೆ ಸ್ವಲ್ಪ, ಹಾಗೆ ನೆಕ್ಸ್ಟ್ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಎಣ್ಣೆ, ಹಾಗೆ ಒಂದು ಬೌಲ್ ಅಲ್ಲಿ ಬೇಳೆಯನ್ನ ತಗೊಂಡಿದ್ದೀನಿ, ಹಾಗೆ ಪ್ಲಸ್ ಇಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕರಿಬೇವನ್ನ ತಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ಮೊದಲು ಈ ಬೇಳೆ ಏನಿದೆ ಅಲ್ಲ, ಇದನ್ನು ಫುಲ್ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಬಹಳ ತೆಳುವಾಗಿ ಬಾಯ್ಲ್ ಮಾಡ್ಕೊಂಡ್ರಿ. ಫಸ್ಟು ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಒಂದು ಕುಕ್ಕರಲ್ಲಿ ಬಾಯ್ಲ್ ಮಾಡ್ಕೊತ ಇದ್ದೀನಿ. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ಮೊದಲು ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ. ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಸಣ್ಣ ಕುಕ್ಕರನ್ನು ಅದ್ರ ಮೇಲೆ ಇಡಿ. ನೀವು ವಾಶ್ ಮಾಡ್ಕೊಂಡಿರ್ತೀರಲ್ಲ ಸ್ನೇಹಿತರೆ, ಆ ಬೇಳೆಯನ್ನು ಈ ಕುಕ್ಕರ್ ಒಳಗಡೆ ಹಾಕಿ ಇದನ್ನು ಕ್ಲೀನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ನೀವೆಷ್ಟು ಬೇಳೆಯನ್ನು ತೊಗೊಂಡಿರ್ತೀರಲ್ಲ ಸ್ನೇಹಿತರೆ, ಅಷ್ಟು ನೀರನ್ನು ಡಬಲ್ ಆಗುವಷ್ಟು ಇದಕ್ಕೆ ನೀರನ್ನು ಹಾಕಿ. ಅಂದರೆ ನೀವು 1 ಬೌಲ್ ಬೇಳೆ ತೊಗೊಂಡಿದ್ರೆ ಅದರ ಸೇಮ್ ಅಳತೆನ 2 ಬೌಲ್ ನೀರನ್ನು ಇದ್ರ ಒಳಗಡೆ ಮೇಲ್ಗಡೆ ಕುಕ್ಕರನ್ನು ಲಾಕ್ ಮಾಡಿಬಿಡಿ. ಸ್ನೇಹಿತರೆ, 4-5 ವಿಸಲ್ ಬರೋವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅಷ್ಟು ಬೇಳೆ ಮೆತ್ತಗೆ ಬೆಂದರೆ ಸೂಪರಾಗಿ ಬರುತ್ತೆ ದಾಲ್ ಫ್ರೈ. ಹಾಗಾಗಿ ಒಂದು 4-5 ವಿಸಲ್ ಬರೋವರೆಗೂ ಕೂಡ ವೇಟ್ ಮಾಡೋಣ. ಸ್ನೇಹಿತರೆ, ಈ 4-5 ವಿಸಲ್ ಬರೋವರೆಗೂ ಕೂಡ ನನಗೊಂದು ಚಿಕ್ಕ ಕತೆ ನೆನಪಾಗ್ತಾ ಇದೆ. ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಈ ಕತೆ ಇದುವರೆಗೂ ಏನು ಸಾಧನೆ ಮಾಡದೇ ಇರತಕ್ಕಂತಹ ವ್ಯಕ್ತಿಗಳಿಗೆ, ಅಂದರೆ ಚಿಕ್ಕ ವಯಸ್ಸಲ್ಲಿ ಒಂದೇನೋ ಆಸೆ ಇಟ್ಕೊಂಡಿರ್ತೀರಾ, ನಾನು ಹಾಗಾಗಿದ್ರೆ ಪಾಡಾಗ್ತಿತ್ತು, ಹೀಗಾಗಿದ್ರೆ ಚೆನ್ನಾಗಾಗ್ತಾ ಇತ್ತು, ಹಾಗೆ ಪ್ಲಸ್ ನಾನು ಏನು ಮಾಡಿದರೂ ಕೂಡ ಏನು ವರ್ಕೌಟ್ ಆಗ್ತಾ ಇಲ್ಲಲ್ಲ, ನಾವು ಬೆಳೀತಾ ಇಲ್ಲಲ್ಲ, ನಾವೆಷ್ಟು ದುಡಿದ್ರೂ ಕೂಡ ನಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲಲ್ಲ, ಏನು ಮಾಡಿದರೆ ಚಂದ, ಏನು ಮಾಡಿದ್ರು ನನ್ನ ಜೀವನದಲ್ಲಿ ಸಕ್ಸಸ್ ಆಗ್ತಾನೆ ಇಲ್ಲಲ್ಲ ಅನ್ನೋ ನಮ್ಮೆಲ್ಲ ಸ್ನೇಹಿತರಿಗೆ ಹಾಗೆಯೇ ಈ ಕತೆ ನನಗೂ ಕೂಡ ಅನ್ವಯಿಸುತ್ತೆ ಸ್ನೇಹಿತರೆ. ಆ ಕಥೆನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಹೀಗೆ ಒಬ್ಬ ವ್ಯಕ್ತಿ ತುಂಬಾ ಜೀವನದಲ್ಲಿ ಕಷ್ಟಪಡ್ತಿರ್ತಾನೆ. ಅಂದರೆ ಒಂದು ಬಿಸ್ನೆಸ್ ಮಾಡ್ತಾ ಇರಲ್ಲ, ತುಂಬಾ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಏನು ಮಾಡಿದರೂ ಕೂಡ ಸಕ್ಸಸ್ ಆಗ್ತಾನೆ ಇರೋದಿಲ್ಲ. ಆ ಟೈಮಲ್ಲಿ ಏನಪ್ಪ ನನ್ನ ಜೀವನ ಹೀಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜಿಗುಪ್ಸಿ ಹೋಗ್ಬಿಡ್ತಾನೆ ಲೈಫಲ್ಲಿ. ಹಾಗೆ ಅವ್ನ ಫ್ರೆಂಡ್ ಬರ್ತಾನೆ, ಅವ್ನ ಫ್ರೆಂಡ್ ಹತ್ರ ಹಂಚ್ಕೊತಾನೆ, ನಾನು ಏನು ಮಾಡಿದ್ರು ಕೂಡ ಜೀವನದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ನಾನು ಯಾವುದೇ ಒಂದು ಬಿಸ್ನೆಸ್ ಮಾಡಿದರೂ ಕೂಡ ಅದು ವರ್ಕೌಟ್ ಆಗ್ತಾ ಇಲ್ಲ, ಎಷ್ಟೋ ಬಿಸ್ನೆಸ್ಗಳನ್ನು ಮಾಡಿದೆ, ಎಷ್ಟೋ ಕಂಪ್ನಿಗಳಿಗೆ ಹೋದೆ, ನನ್ನ ಕೈಯಲ್ಲಿ ದುಡ್ಡು ಕೂಡ ನಿಲ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆ ಸ್ನೇಹಿತನ ಹತ್ರ ತನ್ನ ದುಃಖನೆಲ್ಲ ತೋಡ್ಕೊತಾನಂತೆ. ನಂತರ ಆ ಸ್ನೇಹಿತ ಅವನಿಗೊಂದು ಅಡ್ವೈಸ್ ಮಾಡ್ತಾನೆ. ಬೆಸ್ಟ್ ಅಂತ ಹೇಳಿದರೆ ನಿನಗೊಂದು ಒಳ್ಳೆ ಸಲಹೆಯನ್ನು ಕೊಡ್ತೀನಿ, ನೀನು ಅದನ್ನು ಫಾಲೋಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಸ್ನೇಹಿತ ಆ ವ್ಯಕ್ತಿಗೆ ಹೇಳ್ತಾನೆ. ಓಕೆ ಹೇಳಪ್ಪ, ಏನು ತೊಂದರೆ ಇಲ್ಲ, ಅದು ಏನಿದ್ರು ಕೇಳೋ ಸಿಚುವೇಶನಿಗೆ ಬಂದಿದೆ, ನಾನು ಲೈಫಲ್ಲಂತೂ ತುಂಬಾ ನರ್ವಸ್ ಆಗಿಬಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ನೊಂದಿರತಕ್ಕಂಥ ವ್ಯಕ್ತಿ ಆ ಸ್ನೇಹಿತನ ಹತ್ರ ಮತ್ತೆ ಹೇಳ್ತಾನೆ. ಆ ಸ್ನೇಹಿತ ಹೇಳ್ತಾನೆ, ಹೀಗೆ ಸುಮಾರು 5 ಕಿಲೋಮೀಟ್ರ್ ದೂರದಲ್ಲಿ ಒಂದು ಊರು ಬರುತ್ತೆ. ಆ ಊರ ಹತ್ರ ಒಬ್ಬ ಸ್ವಾಮೀಜಿ ಇರ್ತಾರೆ. ಆ ಸ್ವಾಮೀಜಿ ಹತ್ರ ಹೋಗಿ ನಿನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂಬಿಡು, ಆಟೋಮೆಟಿಕ್ಕಾಗಿ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಸ್ವಾಮೀಜಿ ಅಡ್ರೆಸ್ ಎಲ್ಲ ಕೊಡ್ತಾನೆ. ಎಲ್ಲ ಲೈಫಲ್ಲಿ ಮಾಡಿದ್ದೀನಿ, ಇದು ಒಂದು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಈ ವ್ಯಕ್ತಿ ಅಲ್ಲಿಗೆ ಹೋಗ್ತಾನೆ. ಹೋಗಿ ಆ ಸ್ವಾಮೀಜಿ ಹತ್ರ ನಿಂತ್ಕೊತಾನೆ. ಸ್ವಾಮೀಜಿ, ನಾನು ಏನೇ ಕೆಲಸ ಮಾಡಿದರೂ ಕೂಡ ಲೈಫಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ಸುಮಾರು ಬಿಸ್ನೆಸ್ಗಳನ್ನು ಮಾಡಿದೆ, ಅದು ಕೂಡ ವರ್ಕೌಟ್ ಆಗಲಿಲ್ಲ, ಸೊ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಜೀವನದಲ್ಲಿ ತುಂಬಾ ನೊಂದು ನಿಮ್ಮ ಹತ್ರ ಬಂದಿದ್ದೀನಿ, ಅದು ನಮ್ಮ ಸ್ನೇಹಿತ ಹೇಳಿದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಆ ಸ್ವಾಮೀಜಿ ಹತ್ರ ತನ್ನಲ್ಲಿರ್ತಕ್ಕಂತಹ ಕಷ್ಟ ಪ್ರತಿಯೊಂದು ಕೂಡ ಅವ್ರ ಹತ್ರ ಹೇಳ್ಕೊತಾನೆ. ಆ ರೀತಿ ಹೇಳ್ಕೊಂಡಾಗೆ ಆ ಸ್ವಾಮೀಜಿ, ಆಯ್ತಪ್ಪ, ತುಂಬ ಭಕ್ತರು ಇದ್ದಾರೆ, ನೀನು ಇವಾಗ ಬಂದಿದೀಯಾ, ನೀನು ಸಾಯಂಕಾಲದವರೆಗೂ ಸ್ವಲ್ಪ ಹೊರಗಡೆ ಕುಳಿತುಕೋ,
ನಿನ್ನ ಎಲ್ಲ ಪ್ರತಿಯೊಂದು ಸಮಸ್ಯೆಗೆ ನಾನು ಉತ್ತರ ಕೊಡ್ತೀನಿ, ಯಾಕೆ ಹೀಗೆ ಆಗ್ತಾ ಇದೆ ಅಂತಂದು ಕೂಡ ನಿನಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆ ಸ್ವಾಮೀಜಿ ಆ ನೊಂದಿರ್ತಕ್ಕಂಥ ವ್ಯಕ್ತಿಗೆ ಹೇಳ್ತಾರೆ. ಆಯಿತು ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಈ ನೊಂದಿರೋ ವ್ಯಕ್ತಿ ಹೊರಗಡೆ ಬಂದು ಕೂತ್ಕೊಂಡು ಮನಸ್ಸಲ್ಲಿ ಬೇಜಾರಲ್ಲಿ ಇದೆಂತ ಸ್ವಾಮೀಜಿಯಪ್ಪ, ಒಂದು 5 ನಿಮಿಷದಲ್ಲಿ ಹೇಳ್ಬಿಟ್ಟಿದ್ರೆ ಮುಗಿದೋಗ್ಬಿಡ್ತಾ ಇತ್ತು, ನನಗೆ ಕಾಯಕ್ಕೆ ಆಗ್ತಾ ಇರಲ್ಲ, ಏನೆಲ್ಲ ಆ ಕೆಲಸ ಇದೆ, ಸುಮ್ಮನೆ ಮನಸ್ಸಿಗೆಲ್ಲ ಬೇಜಾರು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಒಂದು ತುಂಬ ಬೇಜಾರು ಇರತಕ್ಕಂಥ ಒಂದು ಮನೋಭಾವನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಕೂತ್ಕೊಂತಾನೆ. 1 ಅವರ್ ಆಗುತ್ತೆ, 2 ಅವರ್ ಆಗುತ್ತೆ, ಸ್ವಾಮೀಜಿಗೆ ತುಂಬ ಬೈಕೊಂತಾನೆ ಕೂತ್ಕೊಂಡಿರ್ತಾನೆ. ಆ ಮನಸ್ಸಿಗೆ ತುಂಬ ಇವನಿಗೂ ತುಂಬಾ ಬೇಜಾರಾಗ್ಬಿಡುತ್ತೆ. ಬೇಜಾರಾಗಿ ಆಗಿ ಆಗಿ ಕೊನೆಗೆ 4:15 5 ಗಂಟೆ ಈವ್ನಿಂಗ್ ಟೈಮ್ ಆಗಿಬಿಡುತ್ತೆ. ಆವಾಗ ಸ್ವಾಮೀಜಿ ಎಲ್ಲ ಭಕ್ತರನ್ನು ಕಳುಹಿಸಿ ಕೊನೆಗೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಆ ವ್ಯಕ್ತಿ ಕೂತ್ಕೊಂಡಿದ್ನಲ್ಲ, ಆ ವ್ಯಕ್ತಿ ಮುಖ ನೋಡಿ ಬಾರಪ್ಪ ನಿನ್ನ ಸಮಸ್ಯೆಗೆ ಉತ್ತರ ಕೊಡ್ತೇನೆ ಅಂತ ಹೇಳಿಬಿಟ್ಟು ಹಾಗೆ ಮಠದಲ್ಲಿರ್ತಕ್ಕಂತಹ ಒಂದು ಗಾರ್ಡನ್ ಇರುತ್ತಲ್ಲ, ಆ ಗಾರ್ಡನ್ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ಈ ನೊಂದಿರ್ತಕ್ಕಂಥ ವ್ಯಕ್ತಿ ಒಂದು ಆಶ್ಚರ್ಯ ನೋಡ್ತಾನೆ. ಸ್ನೇಹಿತರೆ, ಈಗ ಬೇಳೆ ಸಖತ್ತಾಗಿ ಬಂದಿದೆ, 5 ವಿಸಲ್ ಬಂದಿದ್ದಾವೆ. ದಾಲ್ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ಕಥೆನ ನಂತರ ಮುಂದುವರಿಸ್ತೀನಿ. ನೆಕ್ಸ್ಟು ಈ ರೀತಿ ಒಂದು ತವಾನ ಗ್ಯಾಸ್ ಮೇಲೆ ಈ ರೀತಿ ಬೇರೆ ತವಾನ ತಗೊಳ್ಳಿ. ಬೇರೆ ತವ ತಗೊಂಡು ಎಣ್ಣೆನ ಇದ್ರೊಳಗಡೆ ಹಾಕಿ, ಎಣ್ಣೆ ಸ್ವಲ್ಪ ಕಾದ ನಂತರ ಮೊದಲು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ, ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ, ಅದರ ಜೊತೆ ಸ್ವಲ್ಪ ಕರಿಬೇವು, ಹಾಗೆ ನೀವು ಮುಂಚೆನೇ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಸ್ನೇಹಿತರೆ, ಆ ಈರುಳ್ಳಿಯನ್ನು ಅದರ ಒಳಗಡೆ ಹಾಕಿ ಒಂದ್ಸರಿ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮಿಕ್ಸ್ ಮಾಡ್ತಾ ಒಂದು 2 ನಿಮಿಷ ಆದಮೇಲೆ ಈ ರೀತಿ ಆದಮೇಲೆ ನೀವು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಸ್ನೇಹಿತರೆ, ಆ ಟೊಮೊಟೊನ ಇದ್ರೊಳಗಡೆ ಹಾಕಿ, ಟೊಮೊಟೊನೂ ಹಾಗೆ ಒಂದು 50% ಬಾಯ್ಲ್ ಅವ್ರಿಗೂ ಕೂಡ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಸ್ನೇಹಿತರೆ, ಈ ಟೊಮೊಟೊ ಈರುಳ್ಳಿ ಈ ರೀತಿ ಒಂದು 50% ಬಾಯ್ಲ್ ಆದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಈ ರೀತಿ ಆ್ಯಡ್ ಮಾಡಿ ಒಂದು ಸರಿ ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡಿಕೊಡಿ. ಈ ರೀತಿ ಸ್ನೇಹಿತರೆ, ಇದು ಹೊಸ ವಿಧಾನದೊಂದಿಗೆ ದಾಲ್ ಫ್ರೈ ಸೂಪರಾಗಿರುತ್ತೆ. ಒಂದು ಸರಿ ಮನೇಲಿ ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ. ಒಂದು ಸಾರಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ, ಈ ಟೈಮಲ್ಲಿ ಸ್ವಲ್ಪ 1-1.5 ಟೇಬಲ್ ಸ್ಪೂನಷ್ಟು ಖಾರ ಪುಡಿಯನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಹಸಿ ಮೆಣಸಿಕಾಯಿನ ಯೂಸ್ ಮಾಡ್ತಾ ಇಲ್ಲ ಸ್ನೇಹಿತರೆ, ಹಾಗಾಗಿ ಈ ಖಾರ ಪುಡಿಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಗರಂ ಮಸಾಲನೂ ಕೂಡ 1-2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಇದಕ್ಕೆ ಹಾಕ್ತೀನಿ. ನೀವು ಗರಂ ಮಸಾಲ ಇದಕ್ಕೆ ಎಷ್ಟು ಆ್ಯಡ್ ಮಾಡ್ತೀರಲ್ಲ ಅಷ್ಟು ಸೂಪರಾಗಿ ಬರುತ್ತೆ ದಾಲ್ ಫ್ರೈ. ಅದರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಟೈಮಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೇಳೆ ಏನು ಬೇಯಿಸ್ಕೊಂಡಿರ್ತಾವಲ್ಲ ಸ್ನೇಹಿತರೆ, ಆ ಬೇಳೆಯನ್ನು ಡೈರೆಕ್ಟಾಗಿ ಅದ್ರ ಒಳಗಡೆ ಹಾಕೋದಷ್ಟೇ. ದಾಲ್ ಫ್ರೈ ಸೂಪರಾಗಿ ರೆಡಿ ಆಗುತ್ತೆ. ಇದಕ್ಕೆ ಈ ಟೈಮಲ್ಲಿ ಅಷ್ಟು ಬೇಳೆಯನ್ನು ಇದಕ್ಕೆ ಹಾಕಿ ಈ ರೀತಿ ಹಾಕಿ, ನಿಮಗೆ ನೀರು ಎಷ್ಟು ಬೇಕಾಗುತ್ತಲ್ಲ, ಅಂದರೆ ಎಷ್ಟು ತೆಳುವಾಗಿ ನಿಮಗೆ ದಾಲ್ ಫ್ರೈ ಬರಬೇಕಲ್ಲ ಅಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಹೋಗಿ. ಜಾಸ್ತಿ ತೆಳುವಾಗಿದ್ದರೆ ದಾಲ್ ಫ್ರೈ ಚೆನ್ನಾಗಿ ಬರೋಲ್ಲ ಸ್ನೇಹಿತರೆ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ, ಅಂದರೆ ಮೀಡಿಯಮ್ ಆಗಿ ಇತ್ತಾಗೆ ತೆಳ್ಳಗೂ ಕೂಡ ಇರಬಾರ್ದು, ಈ ಕಡೆ ಜಾಸ್ತಿ ಗಟ್ಟಿನೂ ಕೂಡ ಇರಬಾರ್ದು. ಆ ರೀತಿ ನೋಡಿ ಈ ರೀತಿ ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಸ್ನೇಹಿತರೆ, ಸೂಪರಾಗಿ ಕಾಣ್ತಾ ಇದೆ. ದಾಲ್ ಫ್ರೈ ಇವಾಗ ರೆಡಿ ಆಗ್ತಾ ಇದೆ. ಒಂದು 2-3 ನಿಮಿಷ ಈ ರೀತಿ ನೀವು ಕ್ಲೀನಾಗಿ ಫ್ರೈ ಮಾಡಿಬಿಟ್ರೆ ದಾಲ್ ಫ್ರೈ ಸೂಪರಾಗಿ ರೆಡಿ ಆಗಿರುತ್ತೆ ಸ್ನೇಹಿತರೆ. ನೀವು ಒಂದ್ಸಲ ಮನೆಯಲ್ಲಿ ಮಾಡಿ ನೋಡಿ, ಸೂಪರಾಗಿರುತ್ತೆ. ಏನಿಲ್ಲ ಸ್ನೇಹಿತರೆ, ಒಂದು 5 ಮಿನಿಟ್ ಈ ರೀತಿ ಬೇಳೆಯನ್ನು ಹಾಕಿ ಮೇಲೆ ಒಂದು 5 ಮಿನಿಟ್ ನೀವು ಒಂದು ಮೀಡಿಯಮ್ ಫ್ಲೇಮಿಂದ ಕರೆಕ್ಟಾಗಿ ಅದನ್ನು ಬಾಯ್ಲ್ ಮಾಡಿಬಿಟ್ರೆ ದಾಲ್ ಫ್ರೈ ಸೂಪರಾಗಿ ರೆಡಿ ಆಗುತ್ತೆ. ಈ ಒಂದು 5 ಮಿನಿಟಲ್ಲಿ ಅರ್ಧ ಆಗಿರ್ತಕ್ಕಂಥ ಕಥೆನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಹೀಗೆ ಜೀವನದಲ್ಲಿ ಜಿಗುಪ್ಸೆ ಆಗಿರ್ತಕ್ಕಂಥ ವ್ಯಕ್ತಿ ಆ ಸ್ವಾಮೀಜಿ ಬಳಿ ಹೋಗಿರ್ತಾರೆ. ಆ ಸ್ವಾಮೀಜಿ ಬಳಿ ಹೋಗಿರ್ಬೇಕಾದ್ರೆ ಆ ಸ್ವಾಮೀಜಿಯವರು ಸಾಯಂಕಾಲದವರೆಗೂ ವೇಟ್ ಮಾಡಿರಿ ಅಂತ ಹೇಳ್ತಾರೆ. ಸಾಯಂಕಾಲ ಆದಮೇಲೆ ಎಲ್ಲ ಭಕ್ತರನ್ನು ಕಳುಹಿಸಿ ಆ ನೊಂದಿರ್ತಕ್ಕಂಥ ವ್ಯಕ್ತಿ ಹತ್ರ ಬಂದು ಹೊರಾಂಗಣದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಹೊರಾಂಗಣದಲ್ಲಿ ಒಂದು ಆಶ್ಚರ್ಯ ಅಂದರೆ ಒಂದು ಘಟನೆಯನ್ನು ನೋಡ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಿರ್ತಾನೆ ಅಂತ ಹೇಳಿದರೆ 2 ಅಡಿ ಗುಂಡಿ ತೆಗೆದು ಮತ್ತೆ ನೆಕ್ಸ್ಟ್ ಹೋಗ್ತಿರ್ತಾನೆ, 2 ಅಡಿ ಗುಂಡಿ ತೆಗೆದು ಮತ್ತೆ ನೆಕ್ಸ್ಟ್ ಗುಂಡಿಗೆ ಹೋಗ್ತಾ ಇರ್ತಾನೆ. ಹಂಗೆ ತೆಗಿತದೀಯಪ್ಪ ಈ ರೀತಿ ಅಂತ ಹೇಳ್ಬಿಟ್ಟು ಈ ನೊಂದಿರೋ ವ್ಯಕ್ತಿ ಆ ಸ್ವಾಮೀಜಿ ಇರಬೇಕಾದ್ರೇ ಆ ವ್ಯಕ್ತಿ ಹತ್ರ ಇನ್ನೊಬ್ಬರ ಹತ್ರ ಕೇಳ್ತಾನೆ. ಕೇಳಿದಾಗ ಆ ವ್ಯಕ್ತಿ, ಇಲ್ಲ ಸ್ವಾಮಿ, ನೀರು ತೆಗಿತಾ ಇದ್ದೀನಿ, ನೀರು ಬರ್ತಾನೆ ಇಲ್ಲ, ಹಾಗಾಗಿ ಇದು ಮಾಡ್ತೀನಿ, ನೀರು ತೆಗಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇವರಿಗೆ ಮರು ಉತ್ತರನ ಕೊಡ್ತಾನೆ ಇನ್ನೊಬ್ಬ ವ್ಯಕ್ತಿ. ಅವಾಗ ಇವನಿಗೆ ಆಶ್ಚರ್ಯ ಆಗುತ್ತೆ. ಅಲ್ರಿ, ಒಂದೇ ಹತ್ರ ಗುಂಡಿ ತೆಗೆದ್ರೆ ಮಾತ್ರ ತಾನೇ ನೀರು ಬರೋದು, 2 ಹತ್ರ ಇಲ್ಲೊಂದು 2 ಅಡಿ ಗುಂಡಿ ತೆಗೆಯೋದು, ಪಕ್ಕದಲ್ಲಿ 1-2 ಹತ್ರ ಗುಂಡಿ ತೆಗೆಯೋದು, ನೆಕ್ಸ್ಟ್ ಹೋಗೋದು ಮಾಡಿದರೆ ನೀರು ಹೇಗೆ ಬರುತ್ತೆ, ಒಂದೇ ಹತ್ರ ಗುಂಡಿ ತೆಗಿಬೇಕು ತಾನೆ ಅಂತ ಆ ವ್ಯಕ್ತಿ ಗುಂಡಿಯನ್ನು ತೆಗಿತಾ ಇರ್ತಾರಲ್ಲ ಅವ್ರಿಗೆ ಹೇಳ್ತಾರೆ. ಆವಾಗ ಸ್ವಾಮೀಜಿ ನಕ್ಬಿಟ್ಟು ಇವರು ನೊಂದಿರ್ತಕ್ಕಂಥ ಅವರು ಏನು ಕೇಳ್ಕೊಂಡು ಹೋಗಿರ್ತಾರಲ್ಲ ಆ ವ್ಯಕ್ತಿ ಮಕ ನೋಡಿಬಿಟ್ಟು ನಕ್ಕು, ನಿನಗೆ ಉತ್ತರ ಸಿಗ್ತೇನಪ್ಪ, ಇವಾಗ ನೀನು ಮಾಡ್ತಿರೋದು ಅದೇ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿಗೆ ಆ ಸ್ವಾಮೀಜಿ ಹೇಳ್ತಾರೆ. ಅಯ್ಯೋ, ಅದಕ್ಕೂ ನನಗೇನು ಸಂಬಂಧ ಅಂತ ಈ ವ್ಯಕ್ತಿ ಸ್ವಾಮೀಜಿಗೆ ಹೇಳ್ತಾರೆ. ನೀನು ಇನ್ನೂ ಅರ್ಥ ಆಗಿಲ್ಲ, ಅರ್ಥ ಮಾಡಿಸ್ತೀನಿ ಬಾ. ನೀನು ಮೊದಲು ಏನು ಮಾಡಿಬಿಟ್ಟು ನೀನು ಹೇಳಿದ ಪ್ರಕಾರ ಮೊದಲು ಆ ಜೀವನದಲ್ಲಿ ಏನಾರ ಸಾಧನೆ ಮಾಡಬೇಕು, ಅದು ಸಕ್ಸಸ್ ಆಗಬೇಕು ಅಂತಂದು ಹೇಳ್ಬಿಟ್ಟು ಒಂದು ಎಲೆಕ್ಟ್ರಿಕಲ್ ಶಾಪ್ ಇಟ್ಟೆ. ಸೊ ಅದು ಒಂದು 6-7 ತಿಂಗಳು ರನ್ ಮಾಡಿದೆ, ಅದರಲ್ಲೂ ಸಕ್ಸಸ್ ಕಾಣಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಎಗ್ ರೈಸ್ ಅಂಗಡಿ ಇಟ್ಟೆ. ಎಗ್ ರೈಸ್ ಅಂಗಡಿಲೂ ಕೂಡ ಸಕ್ಸಸ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಒಂದು 6-7 ತಿಂಗಳು ಬಿಟ್ಟೆ. ನೆಕ್ಸ್ಟು ಕಂಪ್ನಿಗೆ ಹೋಗೋಣಪ್ಪ, ಇದೆಲ್ಲ ಸಾಕು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಂಪನಿಗೆ ಹುಡ್ಕೊಂಡು ಕೆಲಸಕ್ಕೆ ಹೋದೆ, ಅಲ್ಲಿ 1 ವರ್ಷ ಕೆಲಸ ಮಾಡಿದೆ, ಮತ್ತೆ ವಾಪಸ್ ಬಂದೆ. ಇದೇ ರೀತಿ ಸುಮಾರು ಜೀವನದಲ್ಲಿ ನೀನು 8-10 ಗುಂಡಿಯನ್ನು ತೆಗೆದಿದೆಯಾ, ಆದರೆ ಆಳವಾಗಿ ತೆಗೆದಿಲ್ಲ ನೀನು ಅಂತ ಹೇಳ್ಬಿಟ್ಟು ಆ ಸ್ವಾಮೀಜಿ ಅವ್ರಿಗೆ ಉತ್ತರ ಕೊಡ್ತಾರೆ. ಸೊ ಅವಾಗ ಇವನಿಗೆ ಅನಿಸುತ್ತೆ, ಎಸ್ ನಿಜ, ನಾನು ಒಂದೇ ಕೆಲಸನ ಮಾಡಿದರೆ ನನಗೆ ಜೀವನದಲ್ಲಿ ಸಕ್ಸಸ್ ಆಗ್ತಾ ಇತ್ತು ಏನೋ, ನಾನು ಅದು ಸಕ್ಸಸ್ ಆಗಲಿಲ್ಲ, ಇದು ಸಕ್ಸಸ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ನೀರು ಬರೋ ಟೈಮಲ್ಲಿ ಅಂದರೆ ಯಶಸ್ಸು ಬರೋ ಟೈಮಲ್ಲಿ ಬಿಟ್ಟು ನಾನು ಬೇರೆ ಕಡೆ ಹೋಗಿದ್ದಕ್ಕೆ ನನಗೆ ಈ ಪ್ರಾಬ್ಲಮ್ ಆಗಿರ್ಬೋದೇನೆ ಅಂತಂದು ಹೇಳ್ಬಿಟ್ಟು ಮನಸ್ಸಲ್ಲಿ ಇವನಿಗೆ ಸಮಾಧಾನ ಮಾಡಿಕೊಂಡು ವಾಪಸ್ ಬರ್ತಾನೆ. ಹೌದು ಸ್ನೇಹಿತರೆ, ಈ ಒಂದು ಕಥೆಯ ತಾತ್ಪರ್ಯ ಇಷ್ಟೇ. ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ರೆ ಮಾತ್ರ ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ದಾರಿಯಾಗುತ್ತೆ ಸ್ನೇಹಿತರೆ. ಹಿರಿಯರು ಹೇಳ್ತಾರೆ ಯಾವಾಗಲೂ ಒಂದೇ ದೋಣಿ ಮೇಲೆ ಹೋಗಿ 2 ದೋಣಿ ಮೇಲೆ ಕಾಲಿಡಬೇಡಿ ಅಂತ ಹೇಳ್ತಾರೆ. ಅದೇ ರೀತಿ ಒಂದೇ ದೋಣಿಯಲ್ಲಿ ಇಟ್ಟರೆ ನಾವು ದಡ ಸೇರುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಇದುವರೆಗೂ ಕೂಡ ಯಾರ್ಯಾರು ಒಂದು 3-4 ವರ್ಷ ಅಥವಾ 5 ವರ್ಷ 6 ವರ್ಷ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ಬೋದು, ಅಥವಾ ಒಂದೇ ಕೆಲಸದಲ್ಲಿ ತೊಡಗಿರ್ತಕ್ಕಂಥವ್ರು ಏನಿರ್ತಾರಲ್ಲ ಅವರು ಜೀವನದಲ್ಲಿ ಚೆನ್ನಾಗೇ ಇರ್ತಾರೆ. ಪ್ರಾಬ್ಲಮ್ ಅನುಭವಿಸ್ತಾ ಇರೋದು ಸುಮಾರು ಗುಂಡಿಗಳನ್ನು ತೆಗೆದು ಜೀವನದಲ್ಲಿ ಏನು ಮಾಡ್ತಾನೇ ಇರಲ್ಲ, ಬೇರೆ ಬೇರೆ ಗುಂಡಿಗಳನ್ನು ತೆಗೆದು ಯಶಸ್ಸನ್ನ ಪಡೆದೇ ಇರ್ತಕ್ಕಂಥವ್ರು ಅಂದರೆ ನಾವು. ಹೌದಲ್ಲ ಸ್ನೇಹಿತರೆ, ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ನಾವು ಮಾಡಿರ್ತಕ್ಕಂಥ ರೆಸಿಪಿನೂ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ಈಗ ಕುದಿ ಬಂದಿದೆ ಸ್ನೇಹಿತರೆ, ಒಂದು ಟೈಮ್ ಈ ರೀತಿ ಕುದಿಸಿ ಕ್ಲೀನಾಗಿ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ದಾಲ್ ಫ್ರೈ ಸೂಪರಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಈ ರೀತಿ ದಾಲ್ ಫ್ರೈನ ನೀವೆಂದು ತಿಂದಿರೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ, ಅಷ್ಟು ಸೂಪರ್ ಆಗಿರುತ್ತೆ. ಈ ಪ್ರೊಸೀಜರ್ ಮುಖಾಂತರ ಒಂದ್ಸರಿ ನೀವು ಮಾಡಿ ನೋಡಿ. ಈಗ ಒಂದು 5-10 ನಿಮಿಷ ಈ ರೀತಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನಂತರ ಎಲ್ಲ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಕೊನೆಗೆ ನೀವು ಕಟ್ ಮಾಡಿರ್ತಕ್ಕಂತಹ ಕೊತ್ತಂಬರಿಯನ್ನು ಈ ರೀತಿ ಕೊನೆಗೆ ಆ್ಯಡ್ ಮಾಡಿ, ಫ್ಲೇವರ್ ಸೂಪರಾಗಿ ಬರುತ್ತೆ. ಈ ರೀತಿ ಕೊನೆಗೆ ಆ್ಯಡ್ ಮಾಡಿ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ರುಚಿಕರವಾದ ಆರೋಗ್ಯಕರವಾದ ಹೋಟೆಲ್ ಶೈಲಿಯಲ್ಲಿರ್ತಕ್ಕಂಥ ದಾಲ್ ಫ್ರೈ ಇವಾಗ ರೆಡಿಯಾಗಿದೆ. ನೀವು ಕೂಡ ಮಾಡಿ ನೋಡಿ. ಈ ಟೈಮಲ್ಲಿ ನಾನು ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸೂಪರಾಗಿ ಬಂದಿದೆ ದಾಲ್ ಫ್ರೈ. ಇದನ್ನು ನೀವು ರೈಸ್ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಊಟ ಮಾಡಿಬಿಟ್ರೆ ಸೂಪರಾಗಿರುತ್ತೆ ದಾಲ್ ಫ್ರೈ. ನೋಡಿ ಸ್ನೇಹಿತರೆ, ನಾನು ಮಾಡಿರ್ತಕ್ಕಂಥ ದಾಲ್ ಫ್ರೈ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಸೂಪರಾಗಿ ಕಾಣ್ತಾ ಇದೆ, ತಿನ್ನೋಕ್ಕೂ ಕೂಡ ಅಷ್ಟೇ
ಒಂದು ಸೊಗಸಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಹೊಸ ರೆಸಿಪಿ ಅಥವಾ ಹೊಸ ವಿಧಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್ ಬಾಯ್.